ಯವ್ವ ಜೂಟಾಟ ಆಡಕ್ ಹೋಗಿ ನನ್ನ ಜೀವನನೇ ಜೂಟಾಗ್ಬಿಡೋದಲ್ಲಪ್ಪ. ಏನಾದರೂ ಒಂಚೂರು ಯಾಮಾರ್ಬಿಟ್ಟಿದ್ರೆ ಇಡೀ ಕಾಡು ಪ್ರಾಣಿಗಳಿಗೆ ನಾನೇ ಫುಲ್ ಮಿಲ್ಸ್ ಆಗ್ಬಿಡ್ತಿದ್ದೆ. ಅಂತೂ ಬದುಕದೆ ಆ ಬಡ ಜೀವ ಅಂತ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಬಂದಿದ್ದೀನಿ. ಆಯಿತು, ಇವತ್ತು ಈ ಕ್ಷಣದಿಂದ ಮತ್ತೊಂದು ಜೀವನ ಪುನರ್ಜೀವನ ಸಿಕ್ತು ಅಂತ ಅನ್ಕೊಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಳ್ಳೆ ಹಾಟ್ ವಾಟ್ರಲ್ಲಿ ಶವರ್ ತಗೊಂಡು ಹಾಟ್ ಅಲ್ಲ ಬಿಸಿ ಬಿಸಿ ಕಾಫಿ ಕುಡಿದ್ರೆ ನಾನು ಮತ್ತೆ ಮೊದಲಿನ ಥರ ಹಾಯಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ. ಕಾಡು ಕನಸು. ಅಮ್ಮ ಶಾಂತಮ್ಮ, ಮುತ್ತಣ್ಣ, ಏನ್ ಟಿಫನ್ ಇವತ್ತು? ಇಡ್ಲಿ. ಇಡ್ಲಿನಾ? ಒಳ್ಳೇದಾಯ್ತು. ಇಡ್ಲಿ ಬೆಂದಾಯ್ತಾ? ಇನ್ನೊಂದು 2 ನಿಮಿಷ ಬೇಯುತ್ತೆ. ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇವತ್ತು ನಮ್ಮ ಯಜಮಾನರಿಗೆ ತಿಂಡಿ ಕೊಡ್ತೀವಲ್ಲ, ಆಗ ಹೋಗಿ ಒಂದು ಮುಖ್ಯವಾದ ವಿಷಯನ ಹೇಳಬೇಕು. ಏನ್ ವಿಷಯ ಶಾಂತಮ್ಮ? ನಮ್ಮ ಅಸಿಸ್ಟೆಂಟ್ ಮಗಳು ಇದ್ದಾಳಲ್ಲ, ಅವಳು ನಮ್ಮ ಅಳಿಯಂದ್ರಿಗೆ ಮುತ್ತು ಕೊಟ್ಲು ಮುತ್ತಣ್ಣ. ನಾನೇ ನನ್ನ ಕಣ್ಣಾರೆ ನೋಡಿದೆ. ನಮ್ಮ ಅಳಿಯಂದ್ರೇನೋ ಒಳ್ಳೆಯವರು, ಆದ್ರೆ ಅವಳೇ ಸರಿ ಇಲ್ಲ. ಏನೇ ಆಗಲಿ ಇವತ್ತು ನಮ್ಮ ಯಜಮಾನರಿಗೆ ತಿಂಡಿ ಕೊಡೋದ್ರ ಜೊತೆ ಈ ವಿಷಯನೂ ಹೇಳ್ಬಿಡೋಣ, ಆಯ್ತಾ? ಕೈ ತೊಗೊಂಡು ಬರ್ತೀನಿ ಇರು. ಮುತ್ತಣ್ಣ, ಇಲ್ಲಿದ್ದಿದ್ದು ಇಡ್ಲಿ ಪಾತ್ರೆ. ಇಡ್ಲಿ ಪಾತ್ರೆನಾ? ಅಲ್ಲ, ತಿಂಡಿಗೆ ನೀನು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದೀನಿ ಅಂತ ಹೇಳ್ದೆ. ಮುತ್ತಣ್ಣ, ಏನಾಗಿದೆ ಹೇಳು ನಿನಗೆ? ನಾನು ಉಪ್ಪಿಟ್ಟು ಅಂತ ಎಲ್ಲ ಹೇಳ್ದೆ. ನಾನು ಮಾಡಿದ್ದು ಇಡ್ಲಿನೇ. ಅದು ಬೇಕಿದ್ರೆ ನೋಡು, ಮಿಕ್ಸಿ ಜಾರು, ಮಿಕ್ಸಿಲಿ. ಅಯ್ಯೋ, ಎಲ್ಲಿದೆ ಶಾಂತಮ್ಮ? ಶಾಂತಮ್ಮ, ಹಳಿಂದ್ರೆ ಇವತ್ತು ದೋಸೆ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಅದನ್ನ ನಾನೇ ಹೇಳೋಣ ಅಂತ ಇಲ್ಲಿವರೆಗೂ ಬಂದ್ಬಿಟ್ಟೆ. ದೋಸೆ ತಿಂದ್ರಾ? ನಾನು ಮಾಡೇ ಇರ್ಲಿಲ್ವಲ್ಲ ಹಳಿಂದ್ರೆ. ಮತ್ತೆ ನಾವೆಲ್ಲ ತಿಂದಿದ್ದೇನು? ಇವತ್ತು ಶಾಂತಮ್ಮಂಗೆ ಏನೋ ಆಗಿದೆ. ಅಲ್ಲ, ದೋಸೆ ಮಾಡ್ಕೊಟ್ಬಿಟ್ಟು ನಾನು ದೋಸೆ ಮಾಡಿಲ್ಲ ಅಂತಾಳೆ. ಆದ್ರೆ ದೋಸೆ ಮಾಡಿದ್ರೆ ತವಾ ಇಟ್ಟಿದ್ದಾಳೆ ಒಳ್ಳೆ ಮೇಲೆ. ಮುತ್ತಣ್ಣ, ಉಪ್ಪಿಟ್ಟು ಮಾಡಿದೆ ಅಂತ ಹೇಳ್ದೆ. ಶಾಂತಮ್ಮ, ನಾನೆಲ್ಲಿ ಹೇಳಿದೆ ನೀನು ಉಪ್ಪಿಟ್ಟು ಮಾಡಿದೆ ಅಂತ? ನೀನು ಮಾಡಿರೋದು ದೋಸೆ, ಅಲ್ಲಿ ನೋಡು. ಅಯ್ಯೋ, ಏನಾಗಿದೆ ಇವತ್ತು ನನಗೆ? ನಾನು ದೋಸೆ ಮಾಡೇ ಇಲ್ವಲ್ಲ. ಅಲ್ಲ, ನಿಜವಾಗ್ಲೂ ನನಗೆ ತಲೆ ಕೆಟ್ಟೋಗಿದೆ. ನನ್ನ ತಲೆ ಕೆಟ್ಟೇ ಹೋಗಿದೆ. ಆಗ್ಲೇ ಇದ್ದಿದ್ದು ಇಡ್ಲಿ ಪಾತ್ರೆ ಈಗಿಲ್ಲ. ಖಾಲಿ ಇದ್ದಿದ್ದು ಒಲೆ ಮೇಲೆ ದೋಸೆ ತವ ಬಂದಿದೆ. ಅಲ್ಲ, ಕಂಡಿದ್ದು ಕಾಣಿಸ್ತಾ ಇಲ್ಲ, ಕಾಣದೇ ಇದ್ದಿದ್ದು ಕಣ್ಣೆದುರಿಗೆ ಇದೆ. ಅಯ್ಯೋ ಭಗವಂತ, ಏನಾಗಿದೆ ನನಗೆ? ಮುತ್ತಣ್ಣ, ನನ್ನ ತಲೆ ಕೆಟ್ಟೋಗಿದೆ ಮುತ್ತಣ್ಣ. ಶಾಂತಮ್ಮ, ಇದಕ್ಕೆ ಹ್ಯಾಲುಸಿನೇಷನ್ ಅಂತಾರೆ. ಹಂಗಂದ್ರೆ ಈಗ ನಾವು ಏನೂ ನೋಡಿರಲ್ಲ, ಆದ್ರೆ ಅದನ್ನ ನೋಡಿದೀವಿ ಅಂತ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಏನು ನಡೀದೇ ಇದ್ರು ಅದು ನಡೆದಿದೆ ಅನ್ನೋ ಭ್ರಮೆಲಿ ಇರ್ತೀವಿ. ಅದೇ ಹ್ಯಾಲುಸಿನೇಷನ್. ಹೋ, ಹಂಗ ಮುತ್ತಣ್ಣ? ಹಂಗಾದ್ರೆ ನನಗೆ ಭ್ರಮೆ ಕಾಡ್ತಾ ಇದೆ. ನೋಡಿದ್ದೀನಿ ಅನ್ನೋದನ್ನ ನೋಡಿಲ್ಲ ಅನ್ಕೋಬೇಕು, ನೋಡಿಲ್ಲ ಅಂದಿದ್ದನ್ನ ನೋಡಿದ್ದೀನಿ ಅನ್ಕೋಬೇಕು. ಅಯ್ಯೋ ಭಗವಂತ, ಮುತ್ತಣ್ಣ, ಈ ಭ್ರಮೆ ನನಗೆ ಕಾಡ್ತಾ ಇದೆಯಾ? ಅಯ್ಯೋ, ಏನಪ್ಪ ಮಾಡೋದು ಭಗವಂತ? ನನಗೆ ಭ್ರಮೆ ಕಾಡ್ತಾ ಇದೆಯಂತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಂಜಲಿನೂ ಹೀಗೆ ಆಟ ಆಡ್ತಾ ಇದ್ಲು. ತುಂಬಾ ಬುದ್ಧಿವಂತೆ, ಎಷ್ಟು ಚೂಟಿ ಆಗಿದ್ದಾಳೆ ನೋಡು ನಮ್ಮ ಮನೆ ಮೊಮ್ಮಗಳು. ಹೌದು ಕಣ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಗ್ತಾಳೆ, ತುಂಬಾ ಚೂಟಿ. ಹಾಗಾದ್ರೆ ಇದೇ ತರ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸ್ಕೂಲಿಗೆ ಸೇರಿಸ್ಬೋದಲ್ಲ ಬಾವಾ? ಏನಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ಯಾ? ಈಗಾಗಲೇ ವಿಚಾರಿಸ್ಕೊಂಡು ಬಂದಿದ್ದೀನಿ. ಸ್ಕೂಲ್ನವರು ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಅಳಿಯಂದ್ರೆ ಬರಲಿ, ಬರ್ತ್ ಸರ್ಟಿಫಿಕೇಟ್ ತಗೊಂಡು ಸ್ಕೂಲಿಗೆ ಸೇರಿಸೋಣ.
ಅವ್ನು ನಿಜವಾಗ್ಲೂ ಇವಳಪ್ಪ ಆಗಿದ್ರೆ ತಾನೆ ಬರ್ತ್ ಸರ್ಟಿಫಿಕೇಟ್ ಇರೋಕ್ಕೆ. ಏನ್ ಮಾವ ಕರೆದ್ರಂತೆ? ಹೌದವಳಿ ಅಂದ್ರೆ ನಮ್ಮ ಪುಟ್ಟಿನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಒಳ್ಳೇದಾಯ್ತಲ್ಲ, ನಾನು ಅದೇ ಅನ್ಕೋತಾ ಇದ್ದೆ. ನಾನು ಈಗಾಗಲೇ ಸ್ಕೂಲಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ಮಗು ಬರ್ತ್ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಬುಲೆಟ್ಟು ಲೇ ಕಾರ್ತಿಕೇಯ, ಏನಾಗಿದೆಯಾ ನಿನಗೆ? ಅಲ್ಲ, ನಾನು ಗಂಡ, ಇವರು ನನ್ನ ಹೆಂಡತಿ ಅಂತ ಇಡೀ ಮನೆಗೆ ಗೊತ್ತಾಗಂಗೆ ಟಾಮ್ ಟಾಮ್ ಅಂತ ಸಾರ್ತಿದ್ದೀರಲ್ಲೋ. ಯಾಕಂತ ಮತ್ತೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ನ? ಈ ಮೇಡಮ್ಮರು ನಿನಗೆ ಮುತ್ತು ಕೊಡೋದನ್ನ ಶಾಂತಮ್ಮ ನೋಡಿದಾಳೆ. ಅದಕ್ಕೆ ತಾನೇ ನಾವು ಪ್ಲೇಟ್ ಚೇಂಜ್ ಮಾಡಿದ್ದು. ಸದ್ಯ ಪುಣ್ಯಕ್ಕೆ ಆ ಹುಡುಗಿ ನಮ್ಮ ರೂಮ್ಗೆ ಅದೇ ಟೈಮಿಗೆ ಬಂದ್ಲು. ಅದಕ್ಕೆ ಈ ಮನೆ ಯಜಮಾನ್ರು ಬರೋಷ್ಟೊಳಗೆ ನಾವಿಬ್ರು ಆ ಮಗುಗೆ ಮುತ್ತು ಕೊಡ್ತಿದ್ದೀವಿ ಅನ್ನೋ ಥರ ನಾಟಕ ಆಡ್ತೀವಿ. ಅಯ್ಯಯ್ಯ, ಎಂತ ಜಾಣನ ನೀನು. ನೀವಿಬ್ರು ಕೊಟ್ಕೊಂಡಿರೋದನ್ನ ಶಾಂತಮ್ಮ ನೋಡಿದಾಳೆ, ಅವಳು ಸುಮ್ಮನೆ ಇದ್ದು ಬಿಡ್ತಾಳ. ಹೌದು ಸುಬ್ಬು, ಇನ್ಮೇಲೆ ಆ ಶಾಂತಮ್ಮ ನಮ್ಮಿಬ್ಬರ ಮೇಲೆ ಯಾವಾಗಲೂ ಕಣ್ಣಿಟ್ಟಿರ್ತಾಳೆ. ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಒಂದೇ ಸಮನೆ ಕಾಲ್ ಮಾಡ್ತಿದ್ದಾರೆ. ಅವ್ರ ಕಾಲ್ನ ರಿಸೀವ್ ಮಾಡೋದು ಅಥವಾ ಈ ವೇಷ ಬದಲಾಯಿಸ್ಕೊಂಡಿರೋದನ್ನ ಮೇಂಟೈನ್ ಮಾಡೋದು ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ನೋಡಿದ್ರಾ ಬಂದಿರೋ ಒಂದಿನಕ್ಕೆ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ. ನಾನು ಇಷ್ಟು ದಿನ ಇದನ್ನ ನಿಭಾಯಿಸ್ಕೊಂಡಿದ್ನಲ್ಲ. ನಾನು ನಿಭಾಯಿಸಿರೋದು ಅದೇ ನಿಭಾಯಿಸ್ತಿದ್ದೀವಿ. ನಮಗೆ ಎಷ್ಟು ಕಷ್ಟ ಆಗಿರ್ಬೇಡ. ಎಲ್ಲ ನಿಭಾಯಿಸ್ತೀಯಾ, ಆದ್ರೆ ನಾನು ನಿಭಾಯಿಸ್ತೀನಿ. ಆದ್ರೂ ಏನು ಮಾಡೋದು ಕಾರ್ತಿಕೇಯ ಈಗ? ಅದಕ್ಕೂ ಒಂದು ಐಡಿಯಾ ಇದೆ ಮೇಡಮ್. ಈಗ ಶಾಂತಮ್ಮ ನಾವಿಬ್ರು ಮುತ್ತು ಕೊಟ್ಟಿದ್ದನ್ನ ನೋಡಿದ್ದು ನಿಜ. ಹೌದು. ಆದರೆ ಶಾಂತಮ್ಮ ಹೇಳ್ತಿರೋದೆಲ್ಲ ನಿಜ ಅಂತ ಯಾರೂ ನಂಬಾರ್ದು. ಹಾಗೇನಾದರೂ ಮಾಡಬೇಕು. ಅಂದರೆ ಈಗ ಕೇಳಿಸ್ಕೊಳ್ಳಿ. ಅಗ್ಲ ನಾನೇ ಹೇಳ್ತೇನೆ. ಅಂಗ್ಲ ಕಿವಿ ಆದ್ರೂ ಶಾಂತಮ್ಮ ಪಾಪ ಅಲ್ವಾ ಸುಬ್ಬು? ಹಾಗಂತ ನಾವು ಸಿಕ್ಕಾಕೊಳ್ಳೋಕ್ಕಾಗತ್ತೆ ಮೇಡಮ್ರೆ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋದು ಹಳೆಗಾದಿ ಬಂತು. ಇವಾಗ ಬೀಸೋ ದೊಣ್ಣೆನ ಊರ್ಗೋಲ್ ಮಾಡ್ಕೊಂಡು ನಡೆದ್ರೆ 1000 ವರ್ಷ ಆಯಸ್ಸು. ಇದು ಲೇಟೆಸ್ಟ್ ಗಾದೆ. ಏನಂತೀಯಪ್ಪ ಕಾರ್ತಿಕೇಯ? ನೀನು ಹೇಳಿದ ವಿಷಯವನ್ನ ಮತ್ತು ನಾನು ಮಂಡಿಸಿದ ವಿಷಯವನ್ನ ಎರಡನ್ನೂ ಸೇರಿಸಿ ಕಾರ್ಯರೂಪಕ್ಕೆ ತರಲು ಐ ವಿಲ್ ಟ್ರೈ. ನಮಗೆ ಬೇರೆ ದಾರಿನೇ ಇಲ್ಲ ಮೇಡಮ್, ಇದೇ ಮಾಡಬೇಕು. ಸರಿ ಆಯ್ತು.